ಕಾರ್ಗಳು ಇವು ತಂದ್ರೆ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ವ್ಲಾಗ್ ಏನಾಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ನೆಲ್ಲಲ್ಲಿ ನೋಡಿರ್ತೀರ. ಸೊ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಇಬ್ಬರು ಕಾಶಿಗೆ ಹೊರಟಿದ್ದಾರೆ. ಆ್ಯಂಡ್ ಇವಾಗ ನಾನು ಮತ್ತು ನನ್ನ ನಾದಿನಿ ಇಬ್ಬರು ಆಚೆ ಹೋಗ್ತಾ ಇದ್ದೀವಿ. ಸೊ ಪಾಪುಗೇನೋ ತರಬೇಕಾಗಿತ್ತು ಅಂತ ಅಂದ್ಬಿಟ್ಟು ಸೊ ಬನ್ನಿ ಹೋಗೋಣ. ಆ್ಯಂಡ್ ಮನೆಯಿಂದ ಓಡ್ಬಿಟ್ಟು ನಾವು ಬಂದಿದ್ದು ಬಂಗಾರದ ಅಂಗಡಿಗೆ. ಸೊ ಪಾಪುದು ಗೆಜ್ಜೆ ಎಲ್ಲ ತುಂಬ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಪಾಪುಗೆ ಗೆಜ್ಜೆ ಹಾಕಿ ಕಡ್ಗ ತೊಗೊಳೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಅಯ್ಯೋ ಹಠ ಮಾಡ್ತೈತಲ್ಲ ಹುಡುಗಿ. ಸೊ ಪಾಪುಗೆ ಕಾಲು ಕಡ್ಗನೂ ಕೂಡ ಪರ್ಚೇಸ್ ಮಾಡಿದ್ದಾಯಿತು. ಅವಳನ್ನ ಕರ್ಕೊಂಬರ್ಬೇಕಾಗಿತ್ತು ಸೈಜ್ ನೋಡೋಕ್ಕೆ, ಬಟ್ ಅವ್ಳು ಮಾಡ್ಕೊಂಬಿಟ್ಟಿದ್ಲು, ಹಾಗಾಗಿ ಕರ್ಕೊಂಬರೋಕ್ಕಾಗಿರಲಿಲ್ಲ. ಆ್ಯಂಡ್ ನಾವು ಅಲ್ಲಿಂದ ಓಡ್ಬಿಟ್ಟು ಸೀದಾ ಬಂದಿದ್ದು ಬಟ್ಟೆ ಅಂಗಡಿಗೆ. ಬಿಕಾಸ್ ಅಮ್ಮಂಗೆ ಮಡ್ಲಕ್ಕಿ ಹಾಕಬೇಕಾಗಿತ್ತು, ಕಾಶಿಗೆ ಹೊರಟಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ವಿ ಹೇಗಿದೆ ಅಂತ ಅಂದ್ಬಿಟ್ಟು. ಮೆತ್ತನ್ ಸೀರೆ ಯಾವ ಬಂದಿಲ್ಲ ಅಂಕಲ್ ಹೊಸದು. ಆ್ಯಂಡ್ ಇಷ್ಟೆಲ್ಲ ನೋಡಿಬಿಟ್ಟು ಫೈನಲ್ ಆಗಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಗ್ರೀನ್ ಕಲರು. ಆ್ಯಂಡ್ ಅಲ್ಲಿಂದ ನಾವು ಮತ್ತೆ ಬೇಗ ಹೊರಟ್ವಿ, ಬಿಕಾಸ್ ಟ್ರೈನಿಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಟೌನಿಂದ ಬರೋಷ್ಟೊತ್ತಿಗೆ ನಮ್ಮ ಮತ್ತೆ ಆಗಲೇ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಆಚೆ ಇಟ್ಬಿಟ್ಟಿದ್ರು, ಹೊರಡೋಣ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆದರೆ ನಾವಿನ್ನೂ ಟಿಫನ್ನೇ ಮಾಡಿರಲಿಲ್ಲ, ನಾನು ನನ್ನ ನಾದಿನಿ ಇಬ್ಬರು. ಹಾಗಾಗಿ ತಿಂಡಿ ಕೂಡ ಮಾಡ್ಕೊತಾ ಇದ್ವಿ. ಸೊ ಹಾಗೆ ಇವ್ರದ್ದು ಮಾತುಕತೆ ಎಲ್ಲ ಸ್ವಲ್ಪ ನಡೀತಾ ಇತ್ತು, ಅದು ಇದು ಅಂತ ಅಂದ್ಬಿಟ್ಟು. ಕಾಲ್ ಇಟ್ಕೊಳ್ರಿ ಬೇಗ. ಅಕ್ಕ ತಪ್ಪಾಯ್ತು ಬಾರೇ, ನಮ್ ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ಇಟ್ಕೊಂತಿದ್ದೀನಿ. ಚಪಾತಿ ಕೊಟ್ಟೆ ಆಗ್ಲೇ ತಿಂದ ಅವನು ಇನ್ನೊಬ್ಬ ಮಾಡಮ್ಮ. ಹಚ್ಚರ ನಾನೇ ಅಯ್ಯೋ ಟ್ರಿಪ್ ಹೋಗ್ತಿರ ಟ್ರಿಪ್ ಹೋಗ್ತಿದ ಕಣಮ್ಮ, ಆ ಥರ ಇರೋ ನೀನು. ಅಯ್ಯೋ ದೇವ್, ನೀನೇನಮ್ಮ ನೀನು. ಜಾನುವಾರು ಕಟ್ಟಿದ್ದೆ ಜಾನುವಾರು ಕಟ್ಟಿಸ್ಕೋಬೇಕು. ಬರ್ರಿ ಅಮ್ಮ, ಹಾಕ್ರಿ ನೀವು ಅಕ್ಷರ. ಬನ್ರಿ ಗಂಡ ಶರ್ಟ್ ಹಾಕೊಳ್ಳಲ್ಲ, ಎಲ್ಲಾ ವಿಡಿಯೋದಲ್ಲಿ ಬರೀ ಬಾಣಿಯನ್ನೆಲ್ಲ ಇರ್ತ. ಕಾಲು ಹಿಡಿತದ ನೀಗ ಬಾರಕ ಬೇಗ. ಬೀಳು ಬೀಳು, ಅಕ್ಕ ಬರ್ತೆ. ಏನ್ ಬೇಕಕ್ಕ, ಏನ್ ಬೇಕು ಕೇಳು. ಬೀಳ್ತಾವಕ್ಕ, ಬಿಡಕ್ಕ ಸಾಕು. ನೀನ್ ಬಿದ್ದಿಲ್ಲ ಅಮ್ಮಂಗೆ. ಸೊ ನಮ್ಮ ಅಮ್ಮಂಗೂ ನಮ್ಮ ಅತ್ತೆಗೂ ಇಬ್ಬರು ಕಾಲಿಗೆ ಬಿದ್ದು ನಾವೆಲ್ಲ ಆಶೀರ್ವಾದ ತೊಗೊಂಡಿದ್ದಾಯಿತು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಅಮ್ಮನ ಚಿಕ್ಕಮ್ಮನ ನೋಡೋಕ್ಕೆ. ಅದೇ ನಮಗೆ ಅಜ್ಜಿ ಆಗಬೇಕು, ನಮ್ಮ ಅಮ್ಮಂಗೆ ಚಿಕ್ಕಮ್ಮ ಆಗಬೇಕು, ನಮ್ಮ ಅತ್ತೆಗೆ ಅವರು ಅಕ್ಕ ಆಗಬೇಕು. ಅವರು ಕೂಡ ನಮ್ಮೂರಲ್ಲೇ ಇದ್ದರು, ಹಾಗಾಗಿ ಅವರಿಗೆ ಆಶೀರ್ವಾದ ತೊಗೊಳೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೂ ಕೂಡ ಹೊರಟ್ವಿ. ನಿದ್ದೆಗಣ್ಣು ಅಮ್ಮ ನಿನ್ ಫೋನ್ ಇಟ್ಕೊಂಡ ಅಮ್ಮ ಚಾರ್ಜರ್ ಎಲ್ಲ ಇಟ್ಟಿದ್ದೀನಿ.
ಅವರೇ ಜಗಳ ಮಾಡ್ತಾರಲ್ಲ ಅವರು. ಹೋಗ್ಬಿಟ್ರೆ ಬರ್ತಾವಲ್ಲ ಅಷ್ಟೊತ್ತಿಗೆ ಏರ್ ಕಮ್ಮಿ ಆಗೈತೆ ನೋಡೋಣ. ಮಣ್ಣು ಕನ್ನಡಿ ಮಣ್ಣ ಹೆಂಗ್ ಕಣ್ಣಾಡಿ ದೊಡ್ಡ ಕನ್ನಡಿ ಅದ ಹೆಂಗಮ್ಮ ತೋರ್ಸಮ್ಮ. ವಿಡಿಯೋ ಮಾಡ್ಕೊಂತಾರಂತಾನೆ ಅವಳು ನೋಡ್ತಿಲ್ಲ. ನಾಚ್ಕೊಂತಾಳೆ ಕಳ್ಳಿ ನಾಚ್ಕೊಂತಾಳೆ. ಚೆನ್ನಾಗಿದ್ದೀರಮ್ಮ. ಸೊ ಅಜ್ಜಿ ಹತ್ರನೂ ಕೂಡ ಆಶೀರ್ವಾದ ಎಲ್ಲ ತೊಗೊಂಡು ನಾವು ಕೂಡ ಹೊರಟ್ವಿ. ಆ್ಯಂಡ್ ಕಾರ್ ಕೂಡ ತುಂಬ ಗಲೀಜಾಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಕಾರ್ ವಾಶ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಕೂಡ ಹೊರಟ್ವಿ. ಸೊ ಕಾರ್ನೆಲ್ಲ ವಾಶ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ದುರ್ಗಮ್ಮನ ಟೆಂಪಲ್ಗೆ. ದೇವರಿಗೆ ಕೈ ಮುಗಿದ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ನಾವು ಎಲ್ಲಿಗಾರೆ ಹೋಗಿ ಬರ್ತೀವಿ ಅಂತಂದರೆ ಹುಷಾರಾಗಿ ಬರೋದಕ್ಕೆ ದೇವ್ರದ್ದು ಆಶೀರ್ವಾದ ಕೂಡ ಇರಲೇಬೇಕಲ್ವ. ಹಾಗಾಗಿ ನಮ್ಮ ಅತ್ತೆ ನಮ್ಮ ಅಮ್ಮನ ಇಬ್ಬರೂ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ವಿ. ಆ್ಯಂಡ್ ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ದುರ್ಗದ ಕಡೆಗೆ ರೈಲ್ವೆ ಸ್ಟೇಷನ್ಗೆ. ಆ್ಯಂಡ್ ಅದ್ರ ಮಧ್ಯೆ ನೋಡಿ ಇವರಿಬ್ಬರದ ಆಟ ಹೇಗಿದೆ ಅಂತ ಅಂದ್ಬಿಟ್ಟು ಬೈಟು ಹಾಲು ಮಾಡ್ಕೊಂತೀವಿ ಕುಡಿತಿದಾರಪ್ಪ. ಮಾಮ ಸೊಸೆಗೆ ಏನೂ ಇಲ್ಲ ಒಂಚೂರು. ಈಗ ಆಗುಳಿಗೂ ತಂದ್ರೆ ಇದೊಂದು ರಾಮಾಯಣ ಆಟಕ್ಕೆ ಆಗಿರಲ್ಲ. ಬರೀ ರೈಲ್ವೆ ಸ್ಟೇಷನ್ ಇರುತ್ತೆ ನೋಡೋಣ. ನಾ ಯಾವಾಗ ಬಂದಿದ್ದು ಆ್ಯಂಡ್ ಫೈನಲಾಗಿ ನಾವು ಕೂಡ ದುರ್ಗದ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಸೊ ನಮ್ಮೂರಿಂದ ದುರ್ಗಕ್ಕೆ ಜಸ್ಟ್ 40 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ ನಾವು ಎಲ್ಲರೂ ಬರೋದಕ್ಕಿಂತ ಮುಂಚೆನೇ. ಈ ಟ್ರಿಪ್ಪಲ್ಲಿ ಟೋಟಲಾಗಿ 20 ಮೆಂಬರ್ಸ್ ಹೋಗ್ತಾ ಇರೋದು. ಆ್ಯಂಡ್ ನಾವು ಕೂಡ ರೈಲ್ವೆ ಸ್ಟೇಷನ್ ಒಳಗೆ ಬಂದ್ವಿ. ಸೊ ನೋಡೋಣ ಯಾರಾದರೂ ಬಂದಿರ್ತಾರ ಅಂತ ಅಂದ್ಬಿಟ್ಟು. ಹಾಗೆ ಹೊಸದುರ್ಗದವರು ಒಂದು 6 ಜನ ಬಂದಿದ್ದರು. ಆಲ್ರೆಡಿ ಕಾಯ್ಕೊಂಡು ಕೂತಿದ್ರು ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಏನೋ ಅಂತ ಅಂದ್ಬಿಟ್ಟು. ಅದೇ ಟೈಮಿಗೆ ಸ್ವಾಮೀಜಿ ಕೂಡ ಬಂದರು. ಅವರೇ ಕರ್ಕೊಂಡು ಹೋಗ್ತಿರೋದು ಎಲ್ಲರೂ ಕೂಡ. ಹಾಗೆ ಸ್ವಾಮೀಜಿ ಹತ್ರ ನಮ್ಮ ನಾದಿನಿ ಮತ್ತು ನಮ್ಮ ಮನೆಯವರು ಇಬ್ಬರು ವಿಚಾರಿಸ್ತಾ ಇದ್ರು ಊಟ ತಿಂಡಿ ಎಲ್ಲ ಹೇಗಿದೆ ಅಲ್ಲಿ ಅಂತ ಅಂದ್ಬಿಟ್ಟು, ಹಾಗೆ ಉಳ್ಕೊಳ್ಳೋಕ್ಕೆಲ್ಲ ಹೇಗೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ನೋಡಿ ಇವರೆಲ್ಲ ನಮ್ಮ ಘಾಟ್ನವರೇ ಕೂಡ, ಇವರೆಲ್ಲ ದೀಕ್ಷೆ ತಗೊಂಡಿದ್ದಾರೆ. ಹಾಗಾಗಿ ಇವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕಾಶಿಗೆ, ಅಯೋಧ್ಯೆಗೆ. ಅದೇ ಟೈಮಲ್ಲೇ ನಮ್ಮ ನಾದಿನಿ ನಮ್ಮ ಮನೆಯವರು ಅವ್ರ ಅಕ್ಕಂಗೆ ರೇಗಿಸ್ತಿಲ್ಲ ಅಂತೂ ಇರೋದೇ ಇಲ್ಲ. ಬೇಡ
ಸೊ ಟ್ರೈನು ಕೂಡ ಬರ್ತಿದೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದರು. ಸೊ ಹಾಗಾಗಿ ನಾವು ಸ್ವಲ್ಪ ಮುಂದೆ ಹೋದ್ವಿ, ಯಾಕಂದರೆ ನಾವು ಹತ್ಬೇಕಾಗಿದ್ದು S5ಗೆ, ಹಾಗಾಗಿ ಅದಿನ್ನೂ ಸ್ವಲ್ಪ ಮುಂದೆ ಇರುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಆ್ಯಂಡ್ ಟ್ರೈನು ಕೂಡ ಬಂತು. ಸೊ ನಮಗಂತೂ ಎದೆಲೆಲ್ಲ ಫುಲ್ಲು ತಳಮಳ ತುಂಬ ದೂರ ಕಳಿಸ್ತಿದ್ದೀವಿ ಅತ್ತೆನ ಅಮ್ಮನ ಅಂತ ಅಂದ್ಬಿಟ್ಟು. ಫಸ್ಟು ನೀವು ಹತ್ಕೊಳ್ರಿ. S5 ರೀ, S5 ಬರ್ರಿ ಆಚೋಗೋಣ ರೀ. 20 ಜನ. ಅಮ್ಮ ಇದೆ, ಇಲ್ಲೇ ಕುತ್ಕೊಳ್ರಿ. ಕ್ಯಾನ್ ಇಲ್ಲಿ ಇಟ್ಕೊಳ್ರಿ, ಹುಷಾರು. ಬ್ಯಾಗ್ಗಳೆಲ್ಲ ಇಲ್ಲಿ ಇಟ್ಕೊಳ್ರಿ. ಇಲ್ಲ ಐತಿ ಕುತ್ಕೊಳ್ರಿ. ಸೊ ಫೈನಲಾಗಿ ಟ್ರೈನು ಕೂಡ ಬಂತು. ಸೊ ನಮ್ಮ ಅಮ್ಮಂದು ನಮ್ಮ ಅತ್ತೆದು ಇಬ್ಬರಿಗೂ ಸೀಟ್ ಬುಕ್ ಆಗಿದ್ದು S5ಅಲ್ಲಿ. ಹಾಗಾಗಿ ಅವರಿಬ್ಬರೂ ಆ ಜಾಗದಲ್ಲಿ ಕೂರಿಸ್ಬಿಟ್ಟು ಅವ್ರ ಬ್ಯಾಗ್ನೆಲ್ಲ ಹುಷಾರಾಗಿ ಇಟ್ಬಿಟ್ಟು ಹುಷಾರಾಗಿ ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ್ವಿ. ಅವರು ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ರು. ನಮ್ಮಮ್ಮ ಅಂತ ಅಳೋ ಸ್ಥಿತಿಗೆ ಬಂದುಬಿಟ್ಟಿದ್ರು, ಹೆಂಗಪ್ಪ ಬಿಟ್ಟೋಗೋದು ಇವ್ರನ್ನೆಲ್ಲ ಅಂತಂದ್ಬಿಟ್ಟು. ಆದರೂ ಕೂಡ ದೇವ್ರ ದರ್ಶನ ಮಾಡಲೇಬೇಕಲ್ವಾ ಅಂತಂದ್ಬಿಟ್ಟು ನಾವು ಕೂಡ ಖುಷಿಯಾಗಿ ಅವ್ರನ್ನೆಲ್ಲ ಕಳಿಸ್ಕೊಟ್ವಿ. ಹುಷಾರು, ಫೋನ್ ಎಲ್ಲ ಹುಷಾರು. ಬಾಯ್. ಎಲ್ಲ ಕೊಟ್ಟಿದ್ದೀರಲ್ಲ ಬ್ಯಾಗು. ನಾನೊಂದು ಇಟ್ಕೊಂಡಿದ್ದೆ ಬ್ಯಾಗು. ಸೊ ಅಮ್ಮನ ಅತ್ತೆನ ಇಬ್ಬರನ್ನು ಕಳಿಸ್ಕೊಟ್ಬಿಟ್ಟು ನೆಕ್ಸ್ಟು ನಾವು ಮನೆ ಕಡೆ ಹೊರಟ್ವಿ. ಹಾಗೆ ಬರ್ತಾ ತುಂಬ ಹೊಟ್ಟೆ ಹಸಿದಿತ್ತು ಅಂದ್ಬಿಟ್ಟು ಕಾಫಿನೂ ಸ್ನ್ಯಾಕ್ಸು ತಿನ್ನೋಣ ಅಂತ ಅಂದ್ಬಿಟ್ಟು ಸೊ ಹೋಟೆಲಿಗೆ ಬಂದು ಹೇ ಟೀ, 1 ಟೀ 2 ಕಾಫಿ. ನೀನು ಶುಗರ್ಲೆಸ್ ತಗೋ. ಒಂದು ಟೀ 2 ಕಾಫಿ ಮನೆ ಹತ್ರ ಕಾಯ್ತೀಯ. ಕಡೆ ಕೊಟ್ಟೆ. ಸೊ ಕಾಫಿ ಎಲ್ಲ ಕುಡ್ಕೊಂಡು ಫೈನಲಾಗಿ ನಾವು ಮನೆ ಕಡೆ ಹೊರಟ್ವಿ. ಹಾಗೆ ಬರ್ತಾ ತುಂಬ ಮಳೆ ಅಂದರೆ ಮಳೆ ಬರ್ತಿತ್ತು. ಸೊ ಫೈನಲಾಗಿ ಮನೆಗೂ ಕೂಡ ಬಂದ್ವಿ. ನಮ್ಮ ಸೊಸೆಂದ್ರನ್ನ ಕರ್ಕೊಂಡು ಹೋಗಿರಲಿಲ್ಲ ದುರ್ಗಕ್ಕೆ, ಬಿಕಾಸ್ ಅವ್ರು ಸ್ಕೂಲಿಗೆ ಹೋಗಿದ್ರು. ಹಾಗಾಗಿ ಇಲ್ಲೇ ಮನೆ ಹತ್ರ ಬಂದಿದ್ರು. ಆ್ಯಂಡ್ ಮನೆಗೆ ಬಂದಾಗ ತುಂಬ ಬೇಜಾರಾಗ್ತಿತ್ತು. ನಮ್ಮ ಅತ್ತೆ ನಮ್ಮಮ್ಮ ಇರಲಿಲ್ಲ, ಫುಲ್ ಮನೆಯೆಲ್ಲ ಖಾಲಿ ಅನಿಸ್ತಿತ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.